ಸುಭಿಕ್ಷವಾಗಿ ಆಳಿದಂಥ ದೇಶ ನಮ್ಮ ದೇಶ. ರಾಮ ಆಳಿದಂಥ, ಭರತ ಆಳಿದಂಥ ಪುಣ್ಯಭೂಮಿ ಇದು. ಈಗಾಗಲೇ ನಮ್ಮ ಮೋದಿಯವರು ನಾವು ಹೇಳ್ತೇವೇನು, ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣ ಮತ್ತು ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರದಲ್ಲಿ ಶ್ರೀಕೃಷ್ಣ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತೇನೆ, ಸತ್ಯಯುಗದಲ್ಲಿ ಶ್ರೀಮನ್ನಾರಾಯಣ, ತ್ರೇತಾಯುಗದಲ್ಲಿ ಶ್ರೀರಾಮ, ದ್ವಾಪರದಲ್ಲಿ ಶ್ರೀಕೃಷ್ಣ. ಈ ಕಲಿಯುಗದಲ್ಲಿ ಮೋದಿ ಅವತಾರ ಪುರುಷರಾಗಿ ಬಂದಿದ್ದಾರೆ ಅಂತ ನಾನು ಒಪ್ಪಿಕೊಳ್ತೇನೆ. ಯಾಕೆ ಗೊತ್ತಾ, ಮೋದಿಯ ಈ 9-10 ವರ್ಷದ ಆಡಳಿತವನ್ನು ಬಂಧುಗಳೇ, ನಾನು ಯಾವುದೇ ಒಂದು ಪಕ್ಷದಲ್ಲಿಲ್ಲದವ, ನಾನು ಒಪ್ಪಿಕೊಳ್ತೇನೆ. ಇಡೀ ಪ್ರಪಂಚ ಒಪ್ಪಿಕೊಂಡಿದೆ. ಯಾರು? ಸನಾತನಿಗಳು ಮತ್ತು ಜ್ಞಾನಿಗಳು ಮತ್ತು ಧರ್ಮಿಷ್ಠರು ಎಲ್ಲರೂ ಮೋದಿಯ ಈ ಒಂದು ಆಡಳಿತವನ್ನು ಒಪ್ಪಿಕೊಂಡಿದ್ದಾರೆ. ಯಾಕೆ ಗೊತ್ತಾ, ಮೋದಿ ರಾಮನಾಗೆ ಯಾರನ್ನ ದ್ವೇಷಿಸಿದ್ದ, ದೂಷಿಸಿದ್ದೋ ನಾವು ಕಾಣಲಿಲ್ಲ. ಬಹಳ ಕಡಿಮೆ ನಮಗೆ ಕಾಣಲಿಕ್ಕೆ ಸಿಕ್ಕುದು. ಈ ಕಾಲಘಟ್ಟದಲ್ಲಿಯೂ ರಾಮನಿಗೂ ಬೇಕಾದಷ್ಟು ಆಗ ವಿರುದ್ಧವಾಗಿ ಜನ ಬೇಕಾದಷ್ಟು ದುಷ್ಟರಿದ್ದರು, ಕೃಷ್ಣನಿಗಿದ್ದರು. ಈ ಕಾಲದಲ್ಲಿಯೂ ನಮ್ಮ ದಾಮೋದರದಾಸ್ ನಮ್ಮ ಮೋದಿಯವರ ಆಡಳಿತವನ್ನು ನಾವು ಭಾಳ ಚಂದದಲ್ಲಿ ಒಪ್ಪಿಕೊಳ್ಳುವಂಥ ಸ್ಥಿತಿ ಇದೆ. ಯಾಕೆ ಗೊತ್ತಾ, ಮೋದಿಯವರು ನಿಮಗೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇವೆ. ನಮಗೆ ಕೊರೋನಾದ ಕಾಲಘಟ್ಟ ಇತ್ತು. ಕೊರೋನಾ ಕಾಲಘಟ್ಟದಲ್ಲಿ ಈ ಪ್ರಪಂಚದಲ್ಲಿ ನಮ್ಮ ಮುಂದಿನ ಅನೇಕ ವರ್ಷಗಳ ಹಿಂದೆ ಗೊತ್ತಿಲ್ಲ ನಮಗೆ. ನಮ್ಮ ಹಿರಿಯರು, ಈಗ ತಾನೇ ನಮ್ಮ ಹಿರಿಯರು 1-2 ತಲೆಮಾರಿನವರಲ್ಲಿ ಕೇಳಿದರೆ ಆ ಕೊರೋನಾದಂಥ ಒಂದು ಸ್ಥಿತಿ ಬಂದದ್ದು ಯಾರಿಗೂ ಗೊತ್ತಿಲ್ಲ. ಒಂದು ಸಣ್ಣ ಕ್ರಿಮಿಯಿಂದಾಗಿ ಇಡೀ ಪ್ರಪಂಚ, ಗುಡಿಗೋಪುರಗಳು, ದೇವಸ್ಥಾನಗಳು, ಮಂದಿರಗಳು, ಚರ್ಚ್ಗಳು, ಮಸೀದಿಗಳು ಎಲ್ಲವೂ ಸ್ತಬ್ಧ ಆಯಿತು. ಯಾವುದೇ ಧರ್ಮಾಚರಣೆಗೂ ನಮಗೆ ಕಷ್ಟಕಾಲ ಬಂದಿತ್ತು. ನಮ್ಮ ಉದ್ಯೋಗಕ್ಕೂ ವ್ಯವಹಾರಕ್ಕೂ ಯಾವುದೇ ಒಂದು ಶುಭ ಕಾರ್ಯಗಳಿಗೂ ನಮಗೆ ಅಡಚಣೆಯಾಗಿತ್ತು. ಎಷ್ಟೋ ಪ್ರಾಣಗಳು ಅದರಿಂದ ಕಳೆಕೊಂಡೆವು. ಆದರೂ ಆ ಒಂದು ಯಾವುದೇ ದೊಡ್ಡ ಅವಘಡಗಳು ಈ ಭಾರತ ದೇಶ ಮಾತ್ರವಲ್ಲದೆ ನಮ್ಮ ದೇಶದ, ನಮ್ಮ ಹತ್ತಿರದ ಇನ್ನೊಂದು ದೇಶವನ್ನು ಪ್ರೀತಿಸಿ ಆ ಕಾಲಘಟ್ಟದ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ನರೇಂದ್ರ ಮೋದಿಯವರು, ಅದು ಮಾತ್ರವಲ್ಲದೆ ನಮ್ಮ ಭಾರತ ದೇಶದ ಒಂದು ಶ್ರೇಷ್ಠವಾದ ಒಂದು ಕಲಶದಂತಿರುವಂಥ ಕಾಶ್ಮೀರದ 370 ವಿಧಿಯನ್ನು ಅನೇಕ ವರ್ಷ ಆಳಿದವರು ಯಾವುದೇ ಗಮನಗಳಿಲ್ಲದೆ ಅಲ್ಲಿ ಆಗುತ್ತಿರುವಂಥ ಅನ್ಯಾಯ ಅಧರ್ಮಗಳನ್ನು ಕಾಣದಂತೆ ಇರುವ ಕಾಲಘಟ್ಟದಲ್ಲಿ 70-75 ವರ್ಷದಿಂದ ಆಗದಂಥ ಒಂದು ಚರಿತ್ರೆಯನ್ನು ಈ ದೇಶದ ಉನ್ನತ ಪ್ರಧಾನಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಮಾಡಿ ತೋರಿಸಿದರು. ಶ್ರೇಷ್ಠ ಪಾಂಡಿತ್ಯವುಳ್ಳಂಥ ಎಲ್ಲ ಸ್ವರ್ಗದಂತಿರುವಂಥ ಕಾಶ್ಮೀರದ ಒಂದು ಚರಿತ್ರೆಯನ್ನು ಇವತ್ತು ಒಂದು ರೀತಿಯಲ್ಲಿ ಬೆಳಗಿಸುವಂಥ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮೋದಿಯ ಆಡಳಿತ ಮೆಚ್ಚಿಕೊಳ್ಳುವಂಥದ್ದು. ಅದು ಮಾತ್ರವಲ್ಲ, ಅನೇಕ ಧರ್ಮಕ್ಷೇತ್ರಗಳ ಅಭಿವೃದ್ಧಿ. ಈಗ ಉದಾಹರಣೆಗೆ ರಾಷ್ಟ್ರೀಯ ವ್ಯಾಪಿಯಾಗಿ ಈಗ ನಮ್ಮ ರಾಮ ಮಂದಿರ ಅಂತ ಹೇಳಿದ್ರೆ ಅದು ಬಂಧುಗಳೇ, ಅದು ರಾಷ್ಟ್ರ ಮಂದಿರ. ಯಾಕೆ ಅಂತೇಳಿದ್ರೆ ರಾಮ ಜನ್ಮ ಪಡೆದಂಥ ಮಂದಿರ ಅದು. ನಮ್ಮ ರಾಮದೇವರು ಕೃಷ್ಣ ಜನ್ಮ ಪಡೆದಂಥ ಮಧುರೆ ಇದೆ. ರಾಮ ಜನ್ಮ ಪಡೆದಂಥ ಒಂದು ಪುಣ್ಯಕ್ಷೇತ್ರ, ಪುಣ್ಯಸ್ಥಾನ ಅಯೋಧ್ಯೆ. ಬಂಧುಗಳೇ, ಯಾಕೆ ಆಗಲಿಲ್ಲ 70-75 ವರ್ಷದಲ್ಲಿ ಮತ್ತು 500 ವರ್ಷದ ಇತಿಹಾಸದಲ್ಲಿ ಯಾಕೆ ಅದಕ್ಕೆ ಗಮನ ಕೊಡಲಿಲ್ಲ? ಆವಾಗಲೇ ನಾನು ಉಲ್ಲೇಖಿಸಿದ್ದೇನೆ, ಒಂದು ಗ್ರಾಮದಲ್ಲಿ ಒಂದು ದೇವಸ್ಥಾನ ಮತ್ತೊಂದು ಪುಣ್ಯಕ್ಷೇತ್ರ, ಒಂದು ಪ್ರಾರ್ಥನಾ ಮಂದಿರ ಅದು ಅವ್ಯವಸ್ಥೆಯಲ್ಲಿದ್ದರೆ ಅದು ಅವರವರ ಆರಾಧನೆ ಮಾಡುವಂಥ ಅವರಿಗೆ ಅದರದ್ದು ದೋಷ ಇದೆ. ಅಲ್ಲಿ ಸುಭಿಕ್ಷ ಇರುವುದಿಲ್ಲ, ಅಲ್ಲಿ ಕ್ಷೇಮ ಇರುವುದಿಲ್ಲ, ಆ ಊರಿನಲ್ಲಿ ನೆಮ್ಮದಿ ಇರುವುದಿಲ್ಲ. ಹಾಗಂತ ಹೇಳಿದ್ರೆ ರಾಷ್ಟ್ರಪುರುಷ, ಅವತಾರ ಪುರುಷ, ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪುಣ್ಯಕ್ಷೇತ್ರ ಅವ್ಯವಸ್ಥೆಯಲ್ಲಿದ್ದರೆ ಈ ದೇಶದ ಪ್ರಜೆಗಳಿಗೆ ನೆಮ್ಮದಿ ಉಂಟ ಬಂಧುಗಳೇ? ನೆಮ್ಮದಿ ಉಂಟಾ? ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನಗಂಡು ರಾಮಚರಿತ್ರೆಯನ್ನು ಅವರು ತಿಳಿದ ಕಾರಣ ಈ ಪುಣ್ಯಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಯಿತು. ಅನೇಕ ಪುಣ್ಯಕ್ಷೇತ್ರಗಳಾಗಿದೆ, ಅದನ್ನು ಈಗ ನಾವು ಉಲ್ಲೇಖ ಮಾಡೋದು ಬೇಡ. ಆದ ಕಾರಣ ನಮ್ಮ ದೇಶದ ಪ್ರಧಾನಿಗೂ ಮತ್ತು ಉದಾಹರಣೆಗೆ ನೋಡಿ, ನಾವು ಚರಿತ್ರೆಯಲ್ಲಿ ಹೇಳ್ತೇವೆ, ಆವಾಗಲೇ ಹೇಳಿದ್ದೇನೆ, ಎಲ್ಲ ಕಾಲಘಟ್ಟದಲ್ಲಿಯೂ
ಅಧರ್ಮ ಮೇಲೈಸಿದಾಗ, ಧರ್ಮಕ್ಕೆ ಚ್ಯುತಿ ಬಂದಾಗ ನಾನು ಅವತಾರ ಮಾಡ್ತೇನೆ, ಧರ್ಮವನ್ನು ರಕ್ಷಣೆ ಮಾಡ್ತೇನೆ ಅಂತೇಳಿ ರಾಮಾವತಾರದ ನಂತರ ಕೃಷ್ಣಾವತಾರದಲ್ಲಿ ಭಗವಂತ ಅದೇ ರಾಮ ಕೃಷ್ಣಾವತಾರಕ್ಕೆ ಬಂದಾಗ ನುಡಿದಂತ ನುಡಿ. ಅದನ್ನ ಒಂದು ಸಾತ್ವಿಕರಾಗಿ, ಒಂದು ಸದ್ಧರ್ಮ ಇದ್ದವರಾಗಿ, ಚರಿತ್ರೆಯನ್ನು ತಿಳಿದವರಾಗಿ, ಒಬ್ಬ ಯೋಗಿಯಾಗಿ, ಒಬ್ಬ ತ್ಯಾಗಿಯಾಗಿ ಭಾರತ ದೇಶದ ಪ್ರಧಾನಿ ನಡೆಸಿಕೊಟ್ರು. ಬಂಧುಗಳೇ ನೋಡಿ, ಇವತ್ತು ನಾವು ಪ್ರತಿಷ್ಠೆ ಆಗ್ತಾ ಇದೆ. ನಮ್ಮ ಮೋದಿಯವರು ವೃತಾಚರಣೆಯಲ್ಲಿದ್ದು, ಶ್ರೀರಾಮ ಪರಮಾತ್ಮನ ವೃತಾಚರಣೆಯಲ್ಲಿದ್ದು, ನಿಷ್ಠಾನುಷ್ಠಾನದಲ್ಲಿದ್ದು, ಅನುಷ್ಠಾನವನ್ನ ಪಾಲನೆ ಮಾಡಿ, ಯಾರಿಗಾಗಿ? ಒಬ್ಬ ಪ್ರಧಾನಿ ಮಾಡುವಂತ ಅನುಷ್ಠಾನ ಇಡೀ ದೇಶದ ಪ್ರಜೆಗಳಿಗೆ ಬರ್ತದೆ. ಒಂದು ಕುಟುಂಬದ ಒಂದು ವ್ಯಕ್ತಿ, ಒಂದು ಯಜಮಾನ ಮಾಡಿದ ಒಂದು ಅನುಷ್ಠಾನ ಹೇಗೆ ಒಂದು ಕುಟುಂಬಕ್ಕೆ ಬರ್ತದೋ, ಇಡೀ ದೇಶವನ್ನ, ಇಡೀ ಪ್ರಜೆಗಳನ್ನ, ನನ್ನ ಪ್ರಜೆಗಳು, ಇದು ನನ್ನ ದೇಶ, ನನ್ನ ಪ್ರಜೆಗಳು ಒಳ್ಳೆಯವರಾಗಿರ್ಬೇಕು ಅಂತೇಳಿ ಮಾಡುವಂತ ಅನುಷ್ಠಾನ ಕೇವಲ ಮೋದಿಗಾಗಿ ಮಾಡುವುದಲ್ಲ. ಅವರಿಗಾಗವರು ಏನನ್ನೂ ಮಾಡಿಕೊಳ್ಳಿಲ್ಲ. ಚರಿತ್ರೆಯಲ್ಲಿ ನಾವು ಇತಿಹಾಸವನ್ನು ಕೇಳ್ತೇವೆ. ಒಬ್ಬ ಪ್ರಧಾನಿ ಆದರೆ ಎಲ್ಲವನ್ನ ಮಾಡ್ತಾರೆ, ಎಲ್ಲ ಕುಟುಂಬಕ್ಕೆ ಬೇಕಾದ ಎಲ್ಲವನ್ನ ಮಾಡಿಕೊಳ್ತಾರೆ. ಆದರೆ ಪ್ರಧಾನಿಗೆ ವಸುದೈವ ಕುಟುಂಬಕಂ ಎಂಬ ಸಂದೇಶವನ್ನ ಪಾಲನೆ ಮಾಡಿದಂತ ನರೇಂದ್ರ ಮೋದಿಯವರು, ಇಡೀ ವಿಶ್ವವೇ ನನ್ನ ಕುಟುಂಬ ಅಂತೇಳಿ ಪಾಲನೆ ಮಾಡುವಂತ ನರೇಂದ್ರ ಮೋದಿಯವರು, ಆ ನರೇಂದ್ರ ಮೋದಿಯವರು ಇವತ್ತು ವೃತಾತನೆಯಲ್ಲಿದ್ದು ನಿರಂತರವಾಗಿ ಕೇವಲ ನಾಯಕನಾದರೂ ಸೇವಕನಾಗಿರು ಎಂಬ ಸಂದೇಶವನ್ನ ಈ ದೇಶಕ್ಕೆ ಸಾರಿದಂತ ಒಂದು ಪ್ರಧಾನಿ ಇದ್ರದ್ದು ನರೇಂದ್ರ ಮೋದಿಯವರು. ಬಂಧುಗಳೇ, ಯಾವುದೇ ಆಗಲಿ ಸ್ವಚ್ಛ ಭಾರತ ನಿಯಮ ಬಂದಾಗ ತಾನು ಗುಡಿಸಿದರು, ತಾನು ಗುಡಿಸಿ ಪ್ರಜೆಗಳಿಗೆ ತೋರಿಸಿಕೊಟ್ರು ಹೇಗೆ ಸ್ವಚ್ಛ ಮಾಡುವುದು ಅಂತ ಹೇಳಿ. ಬಂಧುಗಳೇ, ಮೊನ್ನೆ ತಾನೇ ನಾನು ನೋಡಿದೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಒಂದು ದೇವಸ್ಥಾನದ ಅಂಗಳವನ್ನ ಒರೆಸುತ್ತಾ ಇದ್ದಾರೆ. ಬಂಧುಗಳೇ, ಕೇವಲ ಅವರಿಗೆ ಇನ್ನೊಬ್ಬರಿಗೆ ತೋರಿಕೆಯಾಗಿ ಮಾಡುವುದಲ್ಲ, ಆಂತರ್ಯದಲ್ಲಿ ಆ ಶ್ರದ್ಧೆ ಇದು ಮಾಡುವಂತ ಒಂದು ಪ್ರಧಾನಿಯನ್ನು ನಾವು ನೋಡಿದ್ರೆ ಅದು ನರೇಂದ್ರ ಮೋದಿ. ಬಂಧುಗಳೇ, ನರೇಂದ್ರ ಮೋದಿ ಅವರ ಆದರ್ಶ ಅದು ಈ ಪ್ರಪಂಚದಲ್ಲಿ ಅವರ ಕಾಲಘಟ್ಟದಲ್ಲಿಯೂ ಇರ್ತದೆ, ನಂತವು ಶಾಶ್ವತವಾಗಿರ್ತದೆ. ಬಂಧುಗಳೇ, ಇದು ಚರಿತ್ರೆ. ಬಂಧುಗಳೇ, ನರೇಂದ್ರ ಮೋದಿ ಅಂತ ಪ್ರಧಾನಿಗಳನ್ನು ನಾವು ಪಡೆದವರನ್ನು ಧನ್ಯೋಸ್ಮಿಗಳು, ಜನ್ಮಾಂತರದ ಪುಣ್ಯವನ್ನು ನಾವು ಪಡೆದಿದ್ದೇವೆ. ಬಂಧುಗಳೇ, ಯಾಕೆ ಗೊತ್ತಾ? ಆವಾಗಲೇ ಹೇಳಿದ್ದೇನೆ, ಧರ್ಮಗ್ಲಾನಿ ಆಗುವಾಗ ಧರ್ಮ ರಕ್ಷಣೆಗಾಗಿ ನಾನು ಅವತಾರ ಮಾಡಿ ಬರ್ತೇನೆ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಅದೇ ರೀತಿ ನರೇಂದ್ರ ಮೋದಿಯವರ ರೂಪದಲ್ಲಿ ಆ ಶ್ರೀಮನ್ನಾರಾಯಣ ದಾಮೋದರನಾಗಿ ಬಂದಿದ್ದಾರೆ. ಶ್ರೀಮನ್ನಾರಾಯಣ ದಾಮೋದರನಾಗಿ ಬಂದಿದ್ದಾನೆ. ಯಾಕೆ ಗೊತ್ತಾ? ಅವರು ತಪಸ್ವಿ ಸಹ. ಹೃದಯದಲ್ಲಿ ಇಡೀ ನಮ್ಮ ಭಾರತ ದೇಶದ ಒಳಿತನ್ನ ಕಂಡವರು ನರೇಂದ್ರ ಮೋದಿ. ಭಾರತ ದೇಶಕ್ಕೆ ಒಳಿತು ಮಾಡಬೇಕೆಂಬ ಸಂಕಲ್ಪದಲ್ಲಿ ಬಂದವರು ನರೇಂದ್ರ ಮೋದಿ. ಬಂಧುಗಳೇ,